ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ ಅಂಕುರಿಸಿ ಲಿಂಗವಾಯಿತು. ಆ ಲಿಂಗವೆಂಬ ಎಲೆಯನ್ನ ನಾವು ವಿಚಾರ ಮಾಡಿದ್ವಿ. ಅದು ಅಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕೆಂದ್ರೆ ಭಕ್ತಿ ಎಂಬ ಪೃಥ್ವಿ ಇದೆಯಲ್ಲ, ಇದು ಸ್ಥಾವರ ಅಲ್ಲ, ಇದು ನಿರಂತರ ಚಲನಶೀಲ. ಹೀಗಾಗಿ ವ್ಯಕ್ತಿ ವಿಕಾಸದ ಹಾದಿಯಲ್ಲಿ ಹೋಗುವಂಥ ನೆಲೆಯಲ್ಲಿ ಹಂತ ಹಂತಗಳು ವಿಕಾಸದತ್ತ ಕೊಂಡೊಯ್ತಲೇ ಇರ್ತದೆ. ಬಿಟ್ಟರೆ ಅದನ್ನು ಹಾಗೇನೆ ಒಂದು ಕಡೆ ನೆಲೆ ನಿಲ್ಲಿಸುವಂಥದ್ದಲ್ಲ ಅದು. ಹೀಗಾಗಿ ಲಿಂಗವೆಂಬ ಎಲೆ ತನ್ನ ಅಂತಃಸತ್ವವನ್ನು ಕ್ರೋಢೀಕರಿಸಿಕೊಂಡು ಆ ಗುರುಕರುಣೆಯನ್ನ, ಭಗವಂತನ ಅನುಗ್ರಹವನ್ನ ಮೇಳೈಸಿಕೊಂಡು ಸಹಜವಾದ ರೀತಿಯಲ್ಲಿ ತನ್ನ ಮುಂದಿನ ನೆಲೆಯನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂಥ ವಿಚಾರ ಏನಿದೆಯಲ್ಲ, ಆ ವಿಚಾರದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಲ್ಲಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ಈಗ ವಿಚಾರವೆಂಬ ಕಾಯಾಯಿತು. ನೋಡಿ, ವಿಚಾರವೆಂಬ ಹೂವಾಯಿತು. ವಿಚಾರವೆಂಬ ಹೂವು ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವು. ಆ ವಿಚಾರದಲ್ಲಿ ಅನುಭವದ ಆಳ ಮತ್ತು ಏರಬೇಕಾದ ಕನಸು ಇವೆರಡೂ ಸಹ ಸಹಜವಾದ ರೀತಿಯಲ್ಲಿ ಮೇಳೈಸುವಂಥದ್ದು. ಇಲ್ಲಿ ವಿಚಾರವೆಂಬ ಹೂವು ಯಾವತ್ತೂ ಸಹ ಅದು ವಿಶಿಷ್ಟವಾಗಿರುವಂಥ ಒಂದು ಸುಕೋಮಲ ಮತ್ತು ಪರಿಪೂರ್ಣವಾಗಿರುವಂಥ ವ್ಯವಸ್ಥೆಯನ್ನ ಬಯಸುವಂತಹ ಒಂದು ಸ್ಥಿತಿ. ವಿಚಾರಕ್ಕೆ ಕನಸುಂಟು. ಕನಸು ಕಣ್ಣುಗಳೇ ವಿಚಾರವನ್ನು ನೋಡಲಿಕ್ಕೆ ಸಾಧ್ಯ. ಆ ವಿಚಾರ ಯಾವ ರೀತಿಯಲ್ಲಿ ತನ್ನ ನೆಲೆ, ಬೆಲೆ, ಕಲೆಗಳನ್ನ ಸಹಜವಾದ ರೀತಿಯಲ್ಲಿ ಜೋಡಿಸಿಕೊಳ್ಳೋದಿದೆಯಲ್ಲ, ಇದು ಆ ವಿಚಾರದ ಒಂದು ಅದ್ಭುತವಾದಂಥ ಆಯಾಮ. ಆ ವಿಚಾರದ ಆಯಾಮವನ್ನ ಕುರಿತು ಅಕ್ಕ ಮಹಾದೇವಿ ಈ ವಚನದಲ್ಲಿ ಹೇಳ್ತಾ ಇದ್ದಾಳೆ. ಅಂಗದಲ್ಲಿ ಆಚಾರವ ತೋರಿದ, ಆ ಆಚಾರವೇ ಲಿಂಗವೆಂದರುಹಿದ, ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ, ಆ ಅರಿವೇ ಜಂಗಮವೆಂದು ತೋರಿದ, ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗೆ ಈ ಕ್ರಮವನ್ನರುಹಿದನಯ್ಯ ಪ್ರಭುವೇ. ಇಲ್ಲಿ ಆಚಾರ ವಿಚಾರಗಳನ್ನು ಹೇಗೆ ಮೇಳೈಸಿಕೊಳ್ಳಬೇಕು, ಆ ವಿಚಾರದ ಹೂವು ಹೇಗೆ ತನ್ನ ಅನುಭವವನ್ನ ಮತ್ತು ಸಂಸ್ಕಾರವನ್ನ ಅರಳಿಸಿಕೊಳ್ಳಬೇಕು ಅಂತ ಅನ್ನುವಂಥದ್ದಕ್ಕೆ ಗುರುವಾಗಿ ಬಂದ ಬಸವಣ್ಣ ತನಗೆ ಯಾವ ರೀತಿ ಮಾರ್ಗದರ್ಶನ ಮಾಡಿದ ಅಂತ ಅನ್ನುವಂಥದ್ದನ್ನ, ನೀನು ಹೇಗೆ ಸಾಧನೆಯ ಈ ಒಂದು ಅತಿ ಎತ್ತರವಾದ ಒಂದು ಹಂತವನ್ನ ತಲುಪಿದೆ ಎನ್ನುವ ಪ್ರಶ್ನೆಗೆ ಇಲ್ಲಿ ತಾಯಿ ಉತ್ತರದ ರೂಪವಾಗಿ ಈ ವಚನವನ್ನ ಹೇಳ್ತಾ ಇದ್ದಾಳೆ. ನಾನು ವಿಚಾರವನ್ನ ಹೇಗೆ ನಾನು ಅಂಗೈಸಿಕೊಂಡೆ ಅಂತ ಅನ್ನುವಂಥ ವಿಚಾರ. ಅಂಗದಲ್ಲಿ ಆಚಾರವ ತೋರಿದ. ಅಂಗ ಇದು ಭೂಮಿ, ಅಂಗ ಇದು ನೆಲೆ. ಆ ನೆಲೆಯಲ್ಲಿ ಬರ್ತಕ್ಕಂತಹ ಮೂಲಭೂತವಾದ ಸ್ಪಂದನ ಇದೆಯಲ್ಲ, ಇದು ಆಚಾರ. ಈ ಆಚಾರ ಕೇವಲ ಆಚಾರವಾಗಿ ಅಷ್ಟೇ ಉಳಿಯೋದಿಲ್ಲ, ಅದು ತನ್ನ ಇತಿಮಿತಿಗಳನ್ನ ಮೀರಿ ಸೀಮಾತೀತವಾಗಿ ಆ ಲಿಂಗವಾಗಿ ಅದು ಪರಿಪೂರ್ಣವಾಗಿರುವಂಥ ಬೆಳಕಿನ ಅಂಗಳಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತದೆ. ಆ ಬೆಳಕಿನ ಅಂಗಳಕ್ಕೆ ಕೊಂಡೊಯ್ಯುವಂಥ ವಿಧಾನ ಇದೆಯಲ್ಲ, ಆಚಾರವೇ ಲಿಂಗವೆಂದರುಹಿದ. ನೋಡಿ, ಇಲ್ಲಿ ಇನ್ನೂ ಒಂದು ಮಾತು. ಆಚಾರ ಅಂತ ಹೇಳಿದ್ರೆ ನಮ್ಮ ಕ್ರಿಯಾಚರಣೆಗಳು. ಆ ಕ್ರಿಯಾಚರಣೆಗಳು ವ್ಯಾಪಕತೆಗಿಂತಲೂ ಒಂದು ನೆಲೆಯಲ್ಲಿ ಕೇಂದ್ರೀಕೃತವಾದಂಥ ಆಚರಣೆಗಳಾಗಬೇಕು ಅಂತ ಅನ್ನುವಂಥದ್ದು. ನಾವು ಯಾವ ನೆಲೆಯಲ್ಲಿ ಭಗವಂತನ ಅನುಗ್ರಹವನ್ನ ಪಡೀತೇವೆಯೋ ಆ ನೆಲೆಯಲ್ಲಿ ಸಂಪೂರ್ಣವಾಗಿ ಕೇಂದ್ರೀಕೃತವಾಗೋದಿದೆಯಲ್ಲ, ಅದನ್ನ ಲಿಂಗ ಅಂತ ಅನ್ನುವಂಥ ರೀತಿಯಿಂದ. ಯಾಕೆಂದ್ರೆ ಲಿಂಗ ಅದು ಅತ್ಯಂತ ಸೂಕ್ಷ್ಮವಾಗಿರುವಂಥ ಒಂದು ಪರಾತ್ಪರ ಒಂದು ಚಿದ್ ಬಿಂದು. ಅದನ್ನ ನಾವು ತಿಳ್ಕೊಳ್ಬೇಕು. ಇಲ್ಲಿ ಲಿಂಗ ಅಂತ ಅನ್ನುವಂಥದ್ದನ್ನ ನ್ಯೂಕ್ಲಿಯಸ್ ಪಾಯಿಂಟ್ ಅಂತಲೂ ನಾವು ಹೇಳ್ಬೋದು. ಹಾಗೆ ಇಡೀ ಆಚಾರ, ವಿಸ್ತಾರವಾಗಿರುವಂಥ ಆಚಾರ ಒಂದು ಕಡೆ ಕೇಂದ್ರೀಕೃತವಾಗಿ ಅದು ಲಿಂಗವೆಂದು ಅರುಹಿದ. ಮತ್ತು ಅಷ್ಟೇ ಅಲ್ಲ, ಆ ಲಿಂಗ ತನ್ನ ಪ್ರಾಣದಲ್ಲಿ ಅಭಿವ್ಯಕ್ತಿಯಾದಾಗ ಆ ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ. ಯಾಕೆಂದ್ರೆ ಆ ಒಂದು ನೆಲೆಯಲ್ಲಿಯೂ ಸಹ ತನ್ನ ಎಚ್ಚರ ತಪ್ಪದೇ ಇರತಕ್ಕಂಥ ಸ್ಥಿತಿ. ಅಂದ್ರೆ
ಅರಿವು ಅನ್ನೋದಿದೆಯಲ್ಲ ಆವಾಗಲೂ ಜಾಗರವಿರುವಂತಹ ಸ್ಥಿತಿ, ಯಾವಾಗಲೂ ಎಚ್ಚರವಾಗಿರುವಂತಹ ಸ್ಥಿತಿ. ಪ್ರಾಣದಲ್ಲಿ ಅರಿವು ನಿರಂತರವಾಗಿರಬೇಕು. ಪ್ರಾಣ ಅರಿವುಗೆಟ್ಟ ಪ್ರಾಣವಾಗಬಾರದು, ಅರಿವಿನಿಂದ ಬೆಳಕನುಂಡ ಪ್ರಾಣವಾಗಬೇಕು. ಇಂತಹ ನೆಲೆಯಲ್ಲಿ ಅರಿವ ನೆಲೆಗೊಳಿಸಿದ. ಯಾಕೆಂದ್ರೆ ಪ್ರಾಣಶಕ್ತಿಯ ಅಂತಃಸತ್ವದ ಬೀಜ ಯಾವುದಿದೆಯಲ್ಲ ಅದು ಲಿಂಗವೂ ಆಗಿರುತ್ತೆ, ಅರಿವೂ ಆಗಿರುತ್ತೆ. ಇಂಥ ಅದ್ಭುತವಾಗಿರುವಂಥ ಅರಿವಿನ ನೆಲೆಯನ್ನ ತನ್ನ ಅಂತಃಸತ್ವದಲ್ಲಿ ಕಂಡುಕೊಂಡು ಅಷ್ಟಕ್ಕೆ ಸುಮ್ಮನಾಗುವಂತಹದ್ದಲ್ಲ ಆಚಾರ. ಆದರೆ ವಿಚಾರ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಇನ್ನೂ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ. ನಿನ್ನ ಅಂತರಂಗದಲ್ಲಿರ್ತಕ್ಕಂಥ ಸೂಕ್ಷ್ಮಾಭಿವ್ಯಕ್ತಿಯ ಸೂಕ್ಷ್ಮ ಚಿದ್ಬಿಂದು ಏನಿದೆಯಲ್ಲ ಇದು ಸೂಕ್ಷ್ಮಕ್ಕೆ ಸೂಕ್ಷ್ಮ ಮತ್ತು ಅಷ್ಟೇ ಮಹತ್ತಿಗೆ ಮಹತ್ತಾಗಿರ್ತಕ್ಕಂಥದ್ದು. ಆದ್ದರಿಂದ ಆ ಅರಿವನ್ನ ಸಂಪೂರ್ಣವಾದಂಥ ರೀತಿಯಲ್ಲಿ ಆ ಅರಿವೇ ಜಂಗಮವೆಂದು ತೋರಿದ. ಜಂಗಮ ಅಂತ ಹೇಳಿದ್ರೆ ಇಡೀ ಸೃಷ್ಟಿ ಜಾಲ ಏನಿದೆಯಲ್ಲ, ಇಡೀ ವಿಶ್ವಾತ್ಮಕವಾಗಿರ್ತಕ್ಕಂಥ ಚೈತನ್ಯ ಪ್ರಜ್ಞೆ ಏನಿದೆಯಲ್ಲ, ಆ ಚೈತನ್ಯದ ಅರಿವು ವಿಸ್ತಾರ ಏನಿದೆಯಲ್ಲ, ಇದೇ ಆ ಒಂದು ಪರಿಪೂರ್ಣವಾಗಿರುವಂಥ ಅರಿವು. ಅರಿವು ಅಂತ ಅನ್ನುವಂಥದ್ದು ಬೀಜ, ಜಂಗಮ ಅಂತ ಅನ್ನುವಂಥದ್ದು ವೃಕ್ಷ. ಅಂದ್ರೆ ಜಂಗಮದ ಸೂಕ್ಷ್ಮ ರೂಪವೇ ಅರಿವು, ಅರಿವಿನ ವಿಸ್ತಾರವಾದ ರೂಪವೇ ಜಂಗಮ. ಈ ನೆಲೆಯಲ್ಲಿ ಜಂಗಮವೆಂದು ತೋರಿ ಹೀಗೆ ತನ್ನ ಅಂತಃಸತ್ವದಲ್ಲಿ ಮುಳುಗಿದ ಸಾಧನೆಯಲ್ಲಿಯೂ ಇಡೀ ವಿಶ್ವವನ್ನೇ ಬ್ರಹ್ಮಾಂಡವನ್ನೇ ಒಳಗೊಳ್ಳುವಂತಹ ವಿಚಾರದ ಚಿಂತನೆಯನ್ನ ನನಗೆ ನನ್ನ ಹೆತ್ತ ತಂದೆ ಸಂಗನ ಬಸವಣ್ಣ. ಸಂಗನ ಬಸವಣ್ಣ ಯಾರು ಅಂತ ಹೇಳಿದ್ರೆ ಅಲ್ಲಿ ವಿಶೇಷವಾದಂಥ ಇನ್ನೊಂದು ಮಾತು ಹೇಳ್ತಾರೆ, ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ. ಅಂದ್ರೆ ನಿರಾಕಾರವಾಗಿರುವಂಥ ದೇವರನ್ನ ಸಾಕಾರಗೊಳಿಸಿ ನನ್ನ ಪೂಜೆಗೆ ಒದಗಿಸಿಕೊಟ್ಟವನು. ಈ ಕಾರಣದಿಂದಲೇ ಗುರುವಿಡಿದು ಲಿಂಗವ ಕಂಡೆ ಅಂತ ಅನ್ನುವಂಥ ಮಾತು. ಈ ಕಾರಣದಿಂದಲೇ ಅಗೋಚರ, ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥ ಲಿಂಗ ತತ್ವ ಸಾಕಾರಗೊಂಡು ನನ್ನ ಕರಸ್ಥಲಕ್ಕೆ ಚುಳುಕಾಗುವಲ್ಲಿ, ಆ ಚುಳುಕು ಮಾಡುವಲ್ಲಿ ಆ ಸಂಗನ ಬಸವಣ್ಣ ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ. ಅವನನ್ನ ಆಕಾರಗೊಳಿಸಿ ಕೈಗೆ ಕೊಟ್ಟವನು. ಇಲ್ಲಿ ಒಂದು ವಿಶೇಷವಾದಂಥ ಒಂದು ಮಾತು, ಪ್ರಭುದೇವರ ಮಾತು ನೆನಪಿಗೆ ಬರ್ತದೆ. ಅವರು ಹೇಳ್ತಾರೆ, ಬಯಲ ರೂಪ ಮಾಡಬಲ್ಲಾತನೇ ಶರಣ ಅಂತ. ಅಂದ್ರೆ ಸೀಮಾತೀತವಾದಂಥ ಬಯಲನ್ನ ಒಂದು ಸೀಮೆಗೆ ಒಳಪಡಿಸಿ ಅದನ್ನ ಸಾಧನೆಗೆ ಅಂಗವಿಸಿ ಕೊಡುವಂಥವನಿದಾನಲ್ಲ, ಅವನನ್ನ ಶರಣ ಅಂತ ಕರೀತಾರೆ. ಸಂಗನ ಬಸವಣ್ಣ ಅಂತಹ ಶರಣ ಶಿರೋಮಣಿ. ಈ ಕಾರಣದಿಂದಲೇ ಅವನು ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ. ಈ ಒಂದು ಸಾಧನೆಯ ಮುಖಾಂತರವಾಗಿ ವಿಚಾರವಿಡಿದು ಆ ಚನ್ನಮಲ್ಲಿಕಾರ್ಜುನನಲ್ಲಿ ಪರಿಪೂರ್ಣವಾಗಿ ಅಂಗವಿಸುವ ಮಾರ್ಗವನ್ನ ಹೇಳಿಕೊಟ್ಟಿದ್ದಾನೆ ನನಗೆ ಅಂತ ಅನ್ನುವಂಥ ರೀತಿಯಲ್ಲಿ ಈ ವಚನದಲ್ಲಿ ನಾವು ಒಂದು ವಿಶೇಷತೆಯನ್ನು ತಿಳ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ, ವಿಚಾರ ನಮ್ಮ ಪೂಜೆಯಲ್ಲಿ ಇರತಕ್ಕಂಥ ಸಾಧನೆಯಲ್ಲಿ ಇರತಕ್ಕಂತಹ ವೈವಿಧ್ಯತೆಯನ್ನ ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಯಾವುದೇ ಸಂಶಯಕ್ಕೆ ಎಡೆ ಮಾಡದಂತೆ ಅದನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣವಾದಂಥ ನಿಲುವೇನಿದೆಯಲ್ಲ, ಇದನ್ನ ವಿಚಾರ ಅಂತ ಕರೀತಾರೆ. ಈ ವಿಚಾರವೆಂಬ ಹೂವು ಅಂತ ಹೇಳಿ ಬಸವಣ್ಣನವರು ಹೇಳಿದ್ದಾರೆ. ಈ ಹೂವಿಗೆ ವಿಶೇಷವಾದ ಗುಣ ಉಂಟು. ಹೂವಿನಲ್ಲಿ ಮಕರಂದವೂ ಇದೆ ಮತ್ತು ಸುವಾಸನೆಯೂ ಇದೆ ಮತ್ತು ಕನಸು ಇದೆ ಮತ್ತು ತಾನು ಎತ್ತರಕ್ಕೆ ಸಾಗಬೇಕು ಅಂತ ಅನ್ನುವಂತಹ ಒಂದು ಹರ್ಷ ಉಲ್ಲಾಸವೂ ಇದೆ. ಸಾಧಕನಲ್ಲಿ ಈ ಎಲ್ಲ ಗುಣಗಳು ಇರಬೇಕು. ತಾನು ಮಾಡುವ ಪೂಜೆ, ತಾನು ಮಾಡುವಂತಹ ಲಿಂಗಾನುಸಂಧಾನ ಇದು ಕೇವಲ 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 ಅನುಕರಣೆಯಲ್ಲ, ಅದರ ಹಿನ್ನೆಲೆಯಲ್ಲಿ ನಾವು ಮಾಡಬೇಕಾದಂಥ ವಿಶಿಷ್ಟವಾದ ಒಂದು ವೈಚಾರಿಕ ನಿಲುವಿನ ಒಂದು ನೆಲೆ ಏನಿದೆಯಲ್ಲ, ಸಹಜ ನೆಲೆ, ಅದನ್ನು ನಾವು ರೂಪಿಸ್ಕೊಳ್ಬೇಕು. ಈ ನೆಲೆಯ ಒಂದು ವಿಶಿಷ್ಟವಾದಂಥ ಅನುಭೂತಿಯನ್ನ ಅಕ್ಕ ಈ ವಚನದಲ್ಲಿ ಅಭಿವ್ಯಕ್ತಿಸಿದ್ದಾಳೆ.